the function t which maps temperature in degree Celsius into temperature in degree Fahrenheit is defined as t of c is equal to all of this. ಸೊ ಇಲ್ಲಿ ಏನು ಕಂಡುಹಿಡಬೇಕು, ಟಿ ಆಫ್ 0 28 - 10 ಮತ್ತು ಅದೊಂದು ಕಂಡೀಷನ್ ಇದೆ. ಸೊ ಪ್ರಶ್ನೆ ಉತ್ತರ ಹೀಗೆ ಕಾಣುತ್ತೆ. ಸೊ ಟಿ ಆಫ್ 0 ಏನು ಬರುತ್ತೆ ಇಲ್ಲಿ 9 times of 0 by 5 plus 32, so that will be equal to 32 Fahrenheit. ನೆಕ್ಸ್ಟು ಮುಂದಿನ ಪ್ರಶ್ನೆ ಟಿ ಆಫ್ 28, ಸೊ 9 times of 28 by 5 plus 32, ಅದು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಮೂರನೇ ಪ್ರಶ್ನೆ ಟಿ ಆಫ್ -10 is equal to 9 times of -10 by 5 which is equal to plus 32 ಅಲ್ವಾ. ಎಷ್ಟು ಬರುತ್ತಿದೋ 2 18 -18 20 12 14. ಮತ್ತು ಕೊನೆಯದಾಗಿ ಟಿ ಆಫ್ ಸಿ ಕೊಟ್ಟಿದ್ದಾರೆ, ಕಂಡುಹಿಡಿಬೇಕು. ಸೊ ದಿಸ್ ಇಸ್ 212. ಟಿ ಆಫ್ ಸಿ ಕೊಟ್ಟಿದ್ದಾರೆ, ನಾವು ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಡಿವೈಡ್ ಬೈ 5 ಪ್ಲಸ್ 32. ಟ್ರಾನ್ಸ್ಪೋಸ್ ಮಾಡಿದ್ರೆ ಇದನ್ನು 12 20 180 20 100 ಸಿ. ಸೊ ಇದೇ ನಿಮ್ಮ ಉತ್ತರ.